ವೀರಶೈವ ಮಹಾಮತ ಸ್ಥಾಪನಾಚಾರ್ಯರಾಗಿರ್ತಕ್ಕಂಥ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯನ ಹೃದಯ ಮಂದಿರದಲ್ಲಿ ಭಕ್ತಿಯಿಂದ ಧ್ಯಾನಿಸಿಕೊಂಡು ಇನ್ನು ಆರಾಧ್ಯ ಗುರುವರ್ಣರಾಗಿರ್ತಕ್ಕಂಥ ಪರಮ ಪೂಜ್ಯ ಲಿಂಗೈಕ್ಯ ಗುರುಚಂದ್ರಶೇಖರ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅನಂತ ಕರ್ತೃತ್ವ ಶಕ್ತಿಗೆ ಭಕ್ತಿಯಿಂದ ಶಿರವಾಗಿ ಇವತ್ತಿನ ದಿವಸ ಆರ್ಸಿ ದೇವನಾಳ ಗ್ರಾಮದಲ್ಲಿ ಮಾರುತೇಶ್ವರ ಶಿಲಾಮಂದಿರದ ಆವರಣದಲ್ಲಿ ನೂತನವಾಗಿರತಕ್ಕಂಥ ನವಗ್ರಹ ದೇವಾಲಯ ಹಾಗೂ ನಾಗದೇವತೆ ಈಶ್ವರ ನಂದೀಶ್ವರ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ನೂತನವಾಗಿರ್ತಕ್ಕಂಥ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಸನ್ನಿವೇಶವಿದೆ. ಈ ಒಂದೆಲ್ಲ ಕಾರ್ಯಕ್ರಮ ಉದ್ದೇಶಿತವಾಗಿ ಗ್ರಾಮದ ಸಮಸ್ತ ಹಿರಿಯರು ಹಾಗೂ ದಾನಿಗಳು, ವಿಶೇಷವಾಗಿ ಇಲ್ಲಿಯ ವೇದಮೂರ್ತಿಗಳು, ಎಲ್ಲ ಸಮಸ್ತ ಜನಾಂಗದ ಸದ್ಭಕ್ತರು ಕೂಡಿಕೊಂಡು ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿಕೊಂಡು ಬಂದಿರತಕ್ಕಂಥದ್ದು ಕಂಡು ಬಹಳಷ್ಟು ಅತೀವಾದಂಥ ಸಂತೋಷವನ್ನು ಉಂಟು ಮಾಡಿದೆ. ಯಾಕಂದರೆ ಏಕಾಏಕಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾಗಿತ್ತಪ್ಪ ಅಂದರೆ ಎಲ್ಲ ರೂಪರೇಷೆಗಳನ್ನು ಮಾಡಿ ಎಷ್ಟೋ ದಿವಸಗಳು ಬೇಕಾಗ್ತದೆ. ಆದರೆ ಬಹು ದಿವಸಗಳ ಈ ಕನಸನ್ನು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಇದನ್ನು ಮಾಡೇ ತೀರಬೇಕಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ನಮ್ಮ ಪಾಂಡುರಂಗ್ ಅವರಾಗಿರ್ಬೋದು, ಅವರ ಸಹ ಇನ್ನೂ ಅತಿ ಎಲ್ಲ ದಾನಿಗಳನ್ನು ಕೂಡಿಕೊಂಡು ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿದ್ವಿ. ಮತ್ತು ವಿಶೇಷವಾಗಿ ಗುರುಗಳ ಒಂದು ಮೆರವಣಿಗೆ ಮುಖಾಂತರವಾಗಿ ಆರತಿ ಕುಂಭ ಕಳಶಗಳನ್ನು ಎಲ್ಲ ಹೆಣ್ಣುಮಕ್ಕಳು ಈ ಕಾರ್ಯಕ್ರಮ ಭಾಗವಹಿಸಿ ಅತ್ಯಂತ ಮೆರುಗನ್ನು ತೊಂಬಂದಿದ್ದು ನೋಡಿ ಭಾಳಷ್ಟು ಸಂತೋಷ ಆಗಿದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಬಹುಶಃ ಈಗೆಲ್ಲ ಏನಾಗೈತೆ ಅಂದರೆ ಸಮಯ ಭಾಳ ದೀರ್ಘಕ್ಕೆ ಹೋಗೈತಿ. ಯಾಕಪ್ಪ ಅಂದ್ರೆ ಕೆಲವೊಬ್ಬರು ಶುಗರ್ ಪೇಷಂಟ್ ಇದ್ದವರು 3 ಗುಳಿಗೆ ಇರ್ತಾವೆ, ಬೆಳಗ್ಗೊಮ್ಮೆ ಮಧ್ಯಾಹ್ನೊಮ್ಮೆ ರಾತ್ರೊಮ್ಮೆ. ಅದಕ್ಕೆ ನಿಮ್ಗೆ ಹೇಳೋಕ್ಕಿಂತ ಮುಂಚೆ ನಮಗೂ ಶುಗರ್ ಐತಿ. ಅದಕ್ಕೆ ನಾವು ಬೆಳಗ್ಗೆ ನಾಷ್ಟ ಮಾಡಿದವರು ಇನ್ನೂ 2 ಕಾರ್ಯಕ್ರಮ ಮುಗಿಸಿ ಸಂಜೆ ಮುಂದೆ ಒಂದು ಕಾರ್ಯಕ್ರಮ ಐತಿ. ಅದಕ್ಕೆ ಇದು ಹೆಂಗಾಗೈತಪ್ಪ ಅಂದ್ರೆ ಮನೆಗೆ ಹಿರಿ ಮಗ ಆಗಿರ್ಬಾರ್ದು, ವೇದಿಕೆ ಒಳಗೆ ಕೊನೆ ಭಾಷಣಕಾರ ಆಗಿರ್ಬಾರ್ದು ಅಂತಕ್ಕಂಥ ಗಾದಿ ಮಾತು. ಅದಕ್ಕೆಲ್ಲ ಯಾರ ತಲೆ ಮೇಲೆ ಅಂದ್ರೆ ನಮ್ಮ ತಲೆ ಮೇಲೆ ಐತಿ. ಈಗ ನೀವು ಬಿಟ್ಟು ಹೋಗ್ಯವಂದ್ರೆ ಸ್ವಾಮಿಗಳು ಏನು ಮಾಡಲಿ ನೋಡು, ಮಾತಾಡಲಿ ನೋಡು ಅನ್ನೋದು ಪ್ರಸಂಗ ನಿಮ್ಗೆ ಯಾರಿಗೂ ಬರಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನೇರವಾಗಿ ಕಮಿಟಿಯವರು ಗುರುಗಳಿಗೆ ಆಶೀರ್ವಚನ ಕೊಟ್ಟಾರ. ಯಾಕಪ್ಪ ಅಂದ್ರೆ ಎಲ್ಲ ಭಾಳ ಮಾತಾಡೋರು ಅದ ರೀ. ಯಾಕಂದರೆ ಏನಪ್ಪ ಅಂದ್ರೆ ಆಧ್ಯಾತ್ಮಿಕ ಅಂತಕ್ಕಂಥದ್ದು ಭಾಳ ದೊಡ್ಡ ಕೆಲಸ. ಅದನ್ನು ಮಾಡಬೇಕಾಗಿತ್ತಪ್ಪ ಅಂದರೆ ಅವರಿಗೆ ಒಂದು ಪೂರ್ವ ಜನ್ಮದ ಪುಣ್ಯದ ಫಲ ಇರಬೇಕು. ಎಷ್ಟೋ ಮಂದಿ ಕೋಟಿ ಲಕ್ಷ ಗಳಿಸ್ತಾರೆ, ಆದರೆ ಅವು ಕೊಡುವಂಥ ಮನಸ್ಸು, ದಾನ ಮಾಡುವಂಥ ಮನಸ್ಸು ಇರೋದಿಲ್ಲ. ಅದಕ್ಕೆ ನಮ್ಮ ದೇವನಾಳ ಗ್ರಾಮದಲ್ಲಿ ಒಂದು ಈಶ್ವರ, ಒಂದು ನಂದೀಶ್ವರನ ಮೊದಲೇ ಪ್ರತಿಷ್ಠಾಪನೆಯನ್ನು ಮಾಡಿದ್ರು. ಅದ್ರ ಜೊತೆಗೆ ಅವರೆಲ್ಲರೂ ಮನಸ್ಸು ಭಕ್ತರಿಗೆ ಬಹುಶಃ ಈ ಭಾಗದಾಗ ಸದ್ಯ ಒಂದು 30-40 ಕಿಲೋಮೀಟರ್ ಸುತ್ತಮುತ್ತಲು ನವಗ್ರಹ ದೇವಸ್ಥಾನ ಎಲ್ಲಿಲ್ಲ. ಗದ್ದಿನಕೆರೆ ಕ್ರಾಸು ಇಲ್ಲ ಅಂದ್ರೆ ಬಾಗಲಕೋಟೆಗೆ ಹೋಗ್ಬೇಕು. ಅಂದ್ರೆ ನವಗ್ರಹ ದೇವಸ್ಥಾನ ದೇವನಾಳದೊಳಗೆ ಪ್ರತಿಷ್ಠಾಪನೆ ಮಾಡುವಂಥ ಕೀರ್ತಿ ನಿಮಗೆ ಸಿಕ್ಕಿದೆ ಅಂದರೆ ನೀವು ಧನ್ಯರು ಅಂತಕ್ಕಂಥ ಮಾತನ್ನು ನೀವೆಲ್ಲ ತಿಳ್ಕೊಬೇಕಾಗ್ತದೆ. ಅದ್ರ ಜೊತೆಗೆ ನಾಗರ ಕಲ್ಲನ ಮೂರ್ತಿಯನ್ನು ಸಹ ಪ್ರತಿಷ್ಠಾಪನೆಯನ್ನು ಮಾಡಿದಿರಿ. ಇದರ ಅರ್ಥ ಏನಪ್ಪ ಅಂದರೆ ಎಲ್ಲೋ ಇದ್ದಂಥ ಒಂದು ಕಲ್ಲನ್ನು ಅದಕ್ಕೆ ಸಂಸ್ಕಾರವನ್ನು ಕೊಡಬೇಕಾಗಿತ್ತಂದರೆ ಅವ ಶಿಲ್ಪಿ ಅವನ ಉಳಿಯನ್ನು ತಗೊಂಡು ಅದನ್ನು ಕೆತ್ತನೆಯನ್ನು ಮಾಡ್ತಾನೆ. ಭಾಳಷ್ಟು ಪೆಟ್ಟು ಕೊಟ್ಟು ಅದು ಸುಂದರವಾಗಿ ರೂಪವನ್ನು ತೊಗೊಂಡ್ಬರ್ಬೇಕಾಗಿತ್ತಂದ್ರೆ ಅವನಿಗೆ ಶ್ರಮ ಇರ್ತದೆ. ಅದಕ್ಕೆ ಆದಿ ಭೌತಿಕ ವಸ್ತುಗಳನ್ನು ಕರಿತೀವಿ. ಕಲ್ಲಿನಿಂದ, ಮಣ್ಣಿನಿಂದ, ಕಟ್ಟಿಗೆಗಳಿಂದ ವಸ್ತುಗಳನ್ನು ಎಲ್ಲ ತೊಗೊಂಡು ನಾವು ದೇವರ ರೂಪವನ್ನು ಮಾಡಬೇಕಾಗಿತ್ತಂದ್ರೆ ಅದಕ್ಕೆ ಆದಂಥ ಒಂದು ಶ್ರಮ ಇದೆ, ಸಂಸ್ಕಾರ ಇದೆ. ಅದು ಕಲ್ಲಿನಿಂದ ಇವತ್ತು ಶಿಲ್ಪಿಗಳು ಏನು ಮಾಡಿದ್ದಾರೆ, ಮೂರ್ತಿಯನ್ನು ಮಾಡಿದ್ದಾರೆ. ಆ ಆದಿ ಭೌತಿಕ ವಸ್ತುಗಳನ್ನು ಕಲ್ಲುಗಳಿಂದ
ಮಣ್ಣುಗಳಿಂದ ಏನೋ ಎಲ್ಲ ಕಟ್ಟಿಗೆಗಳಿಂದ ನೀವೆಲ್ಲ ಮನೆಯೊಳಗೆ ಚಲೋ ಮನೆ ಕಟ್ಟಿಸ್ತೀರಿ. ಬಾಗಿಲಿಗೆ ನಿಮ್ಮ ಮನೆ ದೇವ್ರನ್ನ ಕಟ್ಟಿಗೆ ಒಳಗೆ ಮಾಡಿಸಿ ಹಾಕಿಸ್ತೀರಿ. ಮತ್ತು ಕೆಲವೊಬ್ಬರು ಪಂಚಲೋಹಗಳಲ್ಲಿ ಬೆಳ್ಳಿ ಒಳಗೆ ಬಂಗಾರದೊಳಗೆ ಮೂರ್ತಿಗಳನ್ನು ಮಾಡತಕ್ಕಂಥದ್ದು ನೋಡಿದ್ರಿ. ಮತ್ತು ಫೋಟೋ ಬಣ್ಣ ಕೊಂಚವನ್ನು ತಗೊಂಡು ಚಿತ್ತಾರವನ್ನು ಬಿಡಿಸಿ ದೇವರನ್ನ ಸ್ಮರಣೆ ಮಾಡೋ ಫೋಟೋಗಳನ್ನು ಇಟ್ಟು ಪೂಜೆ ಮಾಡ್ತೀರಿ. ಇವೆಲ್ಲ ಭೌತಿಕ ವಸ್ತುಗಳು. ಇವನ್ನ ಆದಿ ಭೌತಿಕ ಅಂತ ಕರಿತೀವಿ. ಎರಡನೇದಾಗಿ ಆದಿ ದೈವಿಕಗೊಳ್ಬೇಕಾಗಿತ್ತಂದ್ರೆ ಯೋಗ್ಯವಾದ ಸಂಸ್ಕಾರವಂತ ವೇದ ಪಠಣೆ ರುದ್ರಗಳನ್ನು ಮಾಡಿ ಆ ಮೂರ್ತಿಗಳನ್ನು ಆ ದೈವಿ ಶಕ್ತಿ ಹೊಂದಬೇಕಾಗಿತ್ತಂದ್ರೆ ಆ ಪೂಜೆ ಪುನಸ್ಕಾರಗಳನ್ನು ಮಾಡಿ ಆ ದೈವಿ ಶಕ್ತಿಯನ್ನು ಹೊಂದುತ್ತದೆ. ಆ ಒಂದೊಂದು ಸಮಯದೊಳಗೆ ಯೋಗ್ಯವಾದ ಒಡ್ಡುಗಳನ್ನ ಕರೆಸಿಬಿಟ್ಟು ರುದ್ರ ಪಠಣೆ ವಿವಿಧವಾದಂಥ ಪೂಜೆಗಳನ್ನು ನೀವೆಲ್ಲರೂ ಈಗ ಮಾಡಿದ್ದೀರಿ. ಅದಾದ ನಂತರ ಅದಕ್ಕೆ ನೇತ್ರೋನ್ಮಿಲನ ಜೀವಕಳೆ ಅಂತ ಕರಿತೀವಿ. ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತಪ್ಪ ಅಂದ್ರೆ ಒಬ್ಬರು ಗುರುಗಳೇ ಬೇಕು. ಆ ಗುರುಗಳನ್ನು ಕರೆಸಿ ಇವತ್ತು ಆ ಪ್ರಾಣ ಪ್ರತಿಷ್ಠಾಪನೆ ಜೀವಕಳೆಯನ್ನು ತುಂಬಿದ್ದೀರಿ. ಇದು ಎರಡು ಆದಿ ದೈವಿಕ ಶಕ್ತಿ ಆದಮೇಲೆ ಮೂರನೇ ಆಧ್ಯಾತ್ಮಿಕ ಶಕ್ತಿ ಯಾವ ರೀತಿ ಆಗ್ತದಪ್ಪ ಅಂದ್ರೆ ನೀವೆಲ್ಲ ಮಾಡಿ ಬಿಲ್ಡಿಂಗ್ ಕಟ್ಟಿದ್ರಿ, ಸ್ಥಾಪನೆ ಮಾಡಿದ್ರಿ, ಅಲ್ಲಿಗೆ ಬಿಡಂಗಿಲ್ಲ. ಅದನ್ನು ಮುಂದುವರೆದು ಏನು ಮಾಡಬೇಕಪ್ಪ ಅಂದ್ರೆ ನಿಮ್ಮ ಎಷ್ಟು ಜೀವನದ ಕಷ್ಟಗಳದಾವ, ಎಷ್ಟು ಸುಖ ದುಃಖಗಳನ್ನು ಹಂಚ್ಕೊಂಡು ಬದುಕ್ತಿರಲ್ಲ, ಅದೇ ರೀತಿಯಾಗಿ ನೀವು ಸ್ಮರಣೆ ಮಾಡ್ಬೇಕಪ್ಪ ಅಂದ್ರೆ ನೋಡ್ರಿ, ಮನೆಯೊಳಗೆ ಅತಿ ಸಸಿ ಜಗಳ ಆಗಿತ್ತಂದ್ರೆ ಗುಡ್ಯಾಪ ಅಂದ್ಕೊಂಡ್ರೆ ಯಾವ್ದು ಚಿಂತಿರಂಗಿಲ್ಲ. ಹಂಗ ಅಣ್ಣ ತಮ್ಮಳು ಜಗಳ ಆಗಿತ್ತಂದ್ರೆ ಎಲ್ಲಿ ಬರ್ತಾರೆ ಅಂದ್ರೆ ಯಾರ ಮನೆಗೆ ಹೋಗಂಗಿಲ್ಲ. ಯಾಕಂದ್ರೆ ಮತ್ತೊಬ್ಬರ ಮನೆ ಮತ್ತೊಬ್ರಿಗೆ ಗೊತ್ತಾಕತಿ. ಅದಕ್ಕೆ ದೇವಾಲಯಗಳು ಯಾಕೆ ಮಾಡ್ಯಾರ, ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಕೊಡುವಂಥ ಕೇಂದ್ರ ಯಾವಪ್ಪ ಅಂದ್ರೆ ದೇವಾಲಯಗಳು, ದೇವಸ್ಥಾನಗಳು, ಮಠಗಳಂತ ಕರಿತೀವಿ. ಅದಕ್ಕೆ ನಿಮ್ಮ ಯಾವುದೇ ಗ್ರಹಗತಿಗಳಿದ್ರು ಸಹ ನೀವು ಮನೆಯೊಳಗೆ ಪೂಜೆ ಮಾಡಿಸಕ್ಕೆ ಆಗಲಿಲ್ಲಪ್ಪ ಅಂದ್ರೆ ಇಲ್ಲಿ ದೇವನಾಳದೊಳಗೆ ಒಂದು ಕಟ್ಟಿರ್ತಕ್ಕಂಥ ನವಗ್ರಹ ದೇವಾಲಯಕ್ಕೆ ಬಂದು ನೀವು 9 ಪ್ರದಕ್ಷಿಣೆ ಹಾಕಿದ್ರೆ ಸಾಕು, ಎಲ್ಲ ಗ್ರಹಗಳು ನಿಮ್ಗೆ ಆಶೀರ್ವಾದವನ್ನು ಮಾಡ್ತವನಪ್ಪ ಅಂತಕ್ಕಂಥ ಮಾತನ್ನು ಇವತ್ತಿನ ಸತ್ಯವಾಗಿ ಹೇಳಬೇಕಾಗ್ತದೆ. ಮತ್ತು ಸರ್ಪಾದಿ ದೋಷಗಳು ನಿವಾರಣೆ ಮಾಡೋದು ಮತ್ತು ವಿಶೇಷವಾಗಿ ಹತ್ತಿಗಡ ಒಂದು ಕಟ್ಟೆಯನ್ನು ಅಲ್ಲಿ ಆ ನಾಗ ದೇವರನ್ನು ನೀವು ಸ್ಥಾಪನೆ ಮಾಡಿರಿ. ಭಾಳ ವಿಶೇಷ. ಯಾಕಂದರೆ ದೇವತ ವೃಕ್ಷಗಳಲ್ಲಿ ಆ ಪ್ರತಿಷ್ಠಾಪನೆ ಮಾಡೋದ್ರಿಂದ ಯಾರಿಗೂ ಮದುವೆ ಕಲ್ಯಾಣ ಕಾರ್ಯಗಳು ಆಗ್ತಿರಂಗಿಲ್ಲ. ಆ ನಾಗರ ದೇವರನ್ನು ಪೂಜೆ ಮಾಡಿ ಪ್ರದಕ್ಷಿಣೆ ಹಾಕಿದ್ರೆ ಆ ಕಾರ್ಯಗಳಾಗ್ತಾವೆ. ಯಾರಿಗೆ ಸಂತಾನ ಭಾಗ್ಯ ಇರೋದಿಲ್ಲ ಆ ಸಂತಾನ ಭಾಗ್ಯಗಳು ದೊರಕ್ತಾವ. ಈ ರೀತಿ ಆದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ನಿಮ್ಗೆ ಅನುಕೂಲವನ್ನು ಮಾಡಿಕೊಟ್ಟಾರ. ಇದು ಆಧ್ಯಾತ್ಮಿಕ ರೂಪ. ಇಲ್ಲಿ ಬಂದು ನೀವು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡುವಂಥ ಸಂದರ್ಭದೊಳಗೆ ಏನು ಮಾಡ್ತೀರಿ ಅಂದ್ರೆ ಕಣ್ಣು ಮುಚ್ಚಿ ಕಣ್ಣು ತೆಗಿತೀರಿ. ಯಾಕೆ ಕಣ್ಣು ಮುಚ್ಚಿ ಕಣ್ಣು ತೆಗಿತಾರೆ ಅಂದ್ರೆ ನೋಡ್ರಿ, ನಿಮ್ಮಲ್ಲಿರತಕ್ಕಂಥ ಅಂತರಂಗದಲ್ಲಿ ಒಂದು ಶಕ್ತಿ ಇರ್ತದೆ. ನೀವೆಲ್ಲರೂ ಮೊಬೈಲ್ ತೊಗೊಂಡಿರಿ. ಈಗ 25,000 50,000 1,00,000 ಗಂಟೆ ಮೊಬೈಲ್ ಅದಾವ. ಅವನ್ನೆಲ್ಲ ಏನು ಮಾಡ್ತೀರಿ, ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಫೋಟೋ ಕ್ಲಿಕ್ ಮಾಡ್ತೀರಿ. ಕೆಲವೊಬ್ಬರು ಸೆಲ್ಫಿ ಹೊಡ್ಕೊಳಕ್ಕೆ ಹೊಳಿ ದಂಡಿಗೆ ಹೋಗ್ತಾರ, ಬಿಲ್ಡಿಂಗ್ ಮ್ಯಾಲೆ ಹೋಗ್ತಾರ, ಗಿಡದ ಮ್ಯಾಗ ಹೋಗ್ತಾರ. ಯಾಕಂದ್ರೆ ಚಂದ ಆಗ್ಬೇಕಂತ ಅದನ್ನು ಸೆಲ್ಫಿ ಹೊಡ್ಕೊಂಡು ಸ್ಟೋರ್ ಮಾಡ್ತೀರಿ, ಮತ್ತು ಬೇರೆಯವರಿಗೆಲ್ಲ ಕಳಿಸ್ತೀರಿ. ಅದೇನಾಗ್ತದೆ ಅಂದ್ರೆ ನಿಮ್ಮ ಮೊಬೈಲ್ ಸ್ಟೋರ್ ಆಗ್ತದೆ. ಫೋಟೋ ಯಾವಾಗ ಬೇಕಾದಾಗ ನೀವು ನೋಡ್ಬೋದು, ಯಾರಿಗೆ ಬೇಕಾದ್ರೂ ಕಳಿಸ್ಬೋದು. ಅದಕ್ಕೆ ಸ್ಟೋರ್ ಆಗ್ತದೆ. ಹಂಗೆ ನಿಮ್ಮ ಅಂತರಂಗದೊಳಗೆ ಈ ದೇವಸ್ಥಾನಕ್ಕೆ ಬಂದಾಗ ಅವನ ರೂಪವನ್ನು ತತ್ ಸ್ವರೂಪ ಅಂತ ಕರಿತೀವಿ. ಅಲ್ಲಿ ಅಲಂಕಾರ ಎಲ್ಲ ಮಾಡಿರ್ತಾರ. ನೀವು ಧ್ಯಾನ ಮಾಡಿ ನಮಸ್ಕಾರ ಮಾಡಿ ಕಣ್ಣು ಮುಚ್ಚಿ ಕಣ್ಣು ತೆಗೆದು. ಯಾಕಪ್ಪ ಅಂದ್ರೆ ನಿಮಗೆ ಗೊತ್ತಿಲ್ಲ. ಅದು ಗೊತ್ತಿದ್ರೆ ನೀವು ಯಾಕೆ ತೆಗಿಲಿಲ್ಲ ಅಂತ ಅನ್ಬಾಡ್ರಿ. ಕಣ್ಣು ಮುಚ್ಚಿ ಕಣ್ಣು ತೆಗೆದು ನಿಮ್ಮ ಅಂಗದಲ್ಲಿ ಅದೊಂದು ಫಲ. ನಮಸ್ಕಾರ ಮಾಡುವಂಥ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ನಿಮ್ಮ ಅಂತರಂಗದೊಳಗೆ ಆ ರೂಪವನ್ನು ತತ್ಸ್ವರೂಪವಾಗಿ ನಿಮ್ಮ ಹೃದಯದೊಳಗೆ ಸ್ಮರಿಸ್ಕೊಳ್ಳುವಂಥ ಶಕ್ತಿ ನಿಮ್ಮಲ್ಲಿ ಇರ್ತದ. ಅದು ಯಾರಿಗೆ ಶ್ರದ್ಧಾ ಭಕ್ತಿಯಿಂದ ನೀವು ಕಣ್ಣು ಮುಚ್ಚಿ ಕಣ್ಣು ತೆಗೆದು ನಿಮ್ಮ ಒಳಗೆ ಅಂತರಂಗದೊಳಗೆ ಸ್ಟೋರ್ ಆಗ್ತದಲ್ಲ, ನೀವು ಯಾವಾಗ ಬೇಕಾದ್ರೂ ಸಮಾಧಾನ ಶಾಂತಿಯನ್ನು ಕೊಡತಕ್ಕಂಥ ಶಕ್ತಿ ಆ ದೇವಸ್ಥಾನದಲ್ಲಿರ್ತಕ್ಕಂಥ ಮೂರ್ತಿಯಲ್ಲಿ ಇದೆ ಅಂತಕ್ಕಂಥ ಮಾತನ್ನು ನೀವೆಲ್ಲರೂ ತಪ್ಪದೆ ತಿಳ್ಕೊಬೇಕಾಗ್ತದೆ. ಅಂತ ಒಂದು ಈ ತತ್ ಸ್ವರೂಪವಾಗಿರತಕ್ಕಂಥ ಶಕ್ತಿ ನೀವು ಕಣ್ಣು ಮುಚ್ಚಿ ತೆಗೆದ್ರಿ ಅಂದ್ರೆ ಅದೆಲ್ಲ ಸ್ಟೋರ್ ಆಗ್ತದೆ. ಅದ್ರ ಶಕ್ತಿ ನಿಮ್ಮಲ್ಲಿ ಆವೇಶ ಆಗ್ತದೆ. ಆವಾಗ ನಿಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳು ದೊರಕ್ತ ಹೋಗಿ ಒಳ್ಳೆಯದನ್ನು ಮಾಡ್ತವಂತಕ್ಕಂಥ ಮಾತನ್ನು ತಿಳಿಸಿ, ಭಾಳ ಸಮಯ ಆಗೋದ್ರಿಂದ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮವನ್ನು ಮಾಡೋದರ ಜೊತೆಗೆ ವಿವಿಧವಾದಂಥ ಕಾರ್ಯಕ್ರಮ ಇಟ್ಕೊಂಡು ಆಶೀರ್ವಚನ ಮಾಡೋರಾಗಿದ್ದೀವಿ ಅಂತಕ್ಕಂಥ ಮಾತನ್ನು ತಿಳಿಸಿ
ಬಂದಂಥ ಎಲ್ಲ ಸದ್ಭಕ್ತರಿಗೆ, ತಾಯಂದಿರಿಗೆ, ಹಿರಿಯರಿಗೆ, ಯುವಕರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಂತಕ್ಕಂಥ ಮಾತನ್ನು ತಿಳಿಸಿ, ವಿಶೇಷವಾಗಿ ದಾನವನ್ನು ಮಾಡಿದಂಥವರಿಗೆ ಸಕಲ ಫಲಗಳು ಸಿಗಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ನಮ್ಮೆರಡು ಮಾತನ್ನು ವಿರಾಮ ಕೊಡುತ್ತಾ ಓಂ ಶಿವಂ ಬೈ ಶಾಂತಿ ಶಾಂತಿ.